ಜನವರಿ 14 ಬುಧವಾರ ಮಧ್ಯಾಹ್ನ 3:06 ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಆದ ಕಾರಣ ಬುಧವಾರ ಮಧ್ಯಾಹ್ನದ ಮೇಲೆ ಗುರುವಾರ ಬೆಳಗ್ಗೆ ಹಬ್ಬವನ್ನು ಆಚರಣೆ ಮಾಡುವುದು ಸೂಕ್ತವಾಗಿದೆ. ಯಾವಾಗ ಸೂರ್ಯ ಧನು ರಾಶಿಯನ್ನು ತ್ಯಾಗ ಮಾಡಿ ಮಕರ ರಾಶಿಗೆ ಬರ್ತಾರೋ ಆಗ ಮಾಸ ಮುಕ್ತಾಯವಾಗಿ ಮಕರ ಸಂಕ್ರಾಂತಿ ಪ್ರಾರಂಭವಾಗ್ತದೆ. ಈ ಪವಿತ್ರವಾದ ದಿನದಂದು ನದಿಯ ತೀರ್ಥ ಸ್ನಾನವನ್ನು ಮಾಡಿ. ಒಂದು ವೇಳೆ ನೀವು ನದಿಯ ತೀರ್ಥ ಸ್ನಾನ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ ಅಂತಂದ್ರೆ ಮನೆಯಲ್ಲಿಯೇ ಎಳ್ಳನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಿದ ನಂತರ ಸೂರ್ಯ ದೇವರಿಗೆ ಈ ಮಂತ್ರವನ್ನು 21 ಬಾರಿ ಹೇಳಿ ಆ ದೇವರಿಗೆ ನಮಸ್ಕರಿಸಿ. ಆ ಮಂತ್ರ ಯಾವುದು ಅಂದ್ರೆ ಓಂ ಸೂರ್ಯಾಯ ನಮಃ ಎಂಬ ಈ ಮಂತ್ರವನ್ನು 21 ಬಾರಿ ಹೇಳಿ ತದನಂತರ ಎಳ್ಳು ಬೆಲ್ಲವನ್ನು ಹಂಚಿ ಒಳ್ಳೆಯ ಮಾತಾಡಿ ಆ ದಿನ ನಿಮ್ಮ ಕೈಲಾದಷ್ಟು ಒಳ್ಳೆಯ ಸಹಾಯವನ್ನು ಮಾಡಿ. ಇದಕ್ಕೂ ಕೂಡ ಆ ಸೂರ್ಯ ದೇವರ ಆಶೀರ್ವಾದ, ನಿಮ್ಮ ಮನೆ ದೇವರ ಆಶೀರ್ವಾದ, ತೀರ್ಥ ಸ್ನಾನ ಎಲ್ಲವೂ ಕೂಡ ನಿಮಗೆ ಒಳಿತನ್ನು ಮಾಡಿ. ನಿಮಗೆ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಜಾತಕ ಅಥವಾ ನಿಮ್ಮ ಅಸ್ಟ್ರಾಲಜಿ ಬಗ್ಗೆ ಕೇಳಬೇಕಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ನಂಬಿಕೆಯೇ ನನ್ನ ವಿಶ್ವಾಸ ಆಗಿರುತ್ತೆ. ಇದೇ ತರಹದ ಹಿಂದೂ ಧರ್ಮದ ಆಚರಣೆಯನ್ನು ತಿಳಿಯಲು ಅಕೌಂಟ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಖಂಡಿತ ಉತ್ತಮವಾದ ಮಾಹಿತಿಯನ್ನು ಕೊಡ್ತೇನೆ. ಎಲ್ಲರಿಗೂ ಒಳ್ಳೆದಾಗ್ಲಿ. ನಮಸ್ಕಾರ. ಜನವರಿ 14